ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಕಡಲೆಕಾಯಿ ಬೀಜದ್ದು ಗಾಂಡೆಣ್ಣೆ ಕರ್ಕೊಂಬಂದಿದ್ದೀನಿ ನಿಮ್ಮನ್ನು. ನಮಸ್ಕಾರ ಮಾಡಿ. ನಮಸ್ಕಾರ. ಯಾರು ಅಂತ ಗೊತ್ತಾಗ್ಲಿವಲ್ಲ ನನಗೆ. ನಾನು ಯೂಟ್ಯೂಬರು, ವಿಡಿಯೋ ಮಾಡ್ತೀನಿ ನಾನು. ಆಯ್ತು, ನನಗೇನು ಗೊತ್ತು. ಇವರು ನಮ್ಮ ತುಂಬ ಆಪ್ತರು ಇವರು. ಒಂದೇ ನಿಮಿಷ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ ಇವರು ಕೊಬ್ಬರಿ ಬೇಕಾದರೆ ಕೊಬ್ಬರಿ ಕೂಡ ಇರುತ್ತೆ, ಕಡಲೆ ಬೀಜ ಇರುತ್ತೆ, ರೇಟ್ಗಳು ಬೇಕಾದರೆ ಎಲ್ಲ ಹಾಕ್ಕೊಡ್ತಾರೆ. ಎಲ್ಲ ಥರದ ಎಣ್ಣೆನೂ ಇರುತ್ತೆ. ಏನೇನು ಎಣ್ಣೆ ಇರುತ್ತೆ ಅಂಕಲ್? ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆ ಎಣ್ಣೆ, ಬೇಯಿಸಿರೋ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಮತ್ತು ಕರಿ ಎಳ್ಳೆಣ್ಣೆ, ಬಿಳಿ ಎಳ್ಳೆಣ್ಣೆ, ಬಿಳಿ ಸಾಸಿವೆ ಎಳ್ಳು, ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡು ಬರ್ತೈತಲ್ವ, ಅದು ಸಪ್ರೇಟ್ ಮಾಡ್ತೀವಿ. ಇಷ್ಟು ನೋಡಿ, ಇದೆಲ್ಲ ಮನೆಗೆ ಉಪಯೋಗ ಆಗುವಂಥ ಆಯುಧಗಳೆಲ್ಲ ಮಾಡಿ ಈ ಎಣ್ಣೆಗಳೆಲ್ಲ ಮಾಡ್ಕೊಂಡಿರ್ತಾರೆ. ಈ ಥರ ಇಟ್ಕೊಂಡು ಟಿವಿ ಆಫ್ ಮಾಡಿಬಿಡಿ. ಈ ಥರ ಎಲ್ಲ ಬರ್ತಾರೆ. ಇದು ವೇಸ್ಟೇಜ್ ಏನಿರುತ್ತೋ ಇದು ಹಸುಗೆ ತೊಗೊಂಡು ಹೋಗ್ತಾರೆ ಅಲ್ವಾ ಅಂಕಲ್? ಹಿಂಡಿ ಅಲ್ವಾ ಅದು ಹಿಂಡಿ. ಈ ಥರ ಎಲ್ಲ ಇರುತ್ತೆ. ಕೊಬ್ಬರಿ ಆಮೇಲೆ ಕಡಲೆ ಬೀಜ ಎಲ್ಲನೂ ಸಿಗುತ್ತೆ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಅಂಕಲ್ನ ಒಂದ್ಸತಿ ನೀಟಾಗಿ ತೋರಿಸ್ಬಿಡೋಣ. ಇವರೇ ಅಂಕಲ್. ಈಗ ಅಂಕಲ್ಲು ಇಲ್ಲಿ ಸ್ಟಾರ್ಟ್ ಮಾಡ್ಕೊತಾರೆ ಕೊಬ್ಬರಿ. ಅದ್ರ ಜೊತೆಗೆ ಕೊಬ್ಬರಿ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಈ ಸರಿಯಾಗಿಡ. ಹೌದು, 16 ಹೌದಾ? 5 kg ಕೊಬ್ಬರಿ ಹಾಕೋಣ ಬಿಡಿ, ಸಾಕಾಗ. ಹಾಂ, ಈಗ ಕರೆಕ್ಟಾಗಿ ಹಿಡಿಯೋ ಮನು. ಅವೆರಡು ಫಸ್ಟ್ ಲೆಕ್ಕ ಹಾಕು. ಅವೆರಡು ಇಕ್ಕೋ ಫಸ್ಟು. ನಾನು 4 ಪ್ಯಾಕೆಟ್ ತೊಗೊಂಬಂದಿನಿ ಅಡ್ಡಿ ಮಾಡಿಂದ. ಹಾಂ ಸರಿ, ಅದು ಸೇರಿಸಿದ್ರೆ 20 kg ಮೇಲಾಗುತ್ತೆ. 20 kg ಅಂಕಲ್ ನೋಡಿ ಇಲ್ಲಿ ಕಾಯಿನ ಹೆಂಗೆ ಬಿಡಿಸ್ತಾ ಇದ್ದಾರೆ. ಯಾವ್ದು ಬೇಕೋ ಹ್ಞೂ ಕಣ, ನಮಗೆ ಯಾವ್ದು ಬೇಕೋ ಅದು ನೀಟಾಗಿ ಹಾಕ್ಕೊಡ್ತಾರೆ ಅಂಕಲ್. ಹಾಂ, ಆ ಮುಂದೆ ಇನ್ನು ಈ ಥರ ಹೆಚ್ಚಿ ಕೊಡ್ತಾರೆ ಅಂಕಲ್. ಯಾವ ಥರ ಬೇಕಾದ್ರೂ ಪ್ಯೂರ್ ನೀವೇ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗಬಹುದು. ಅಡ್ರೆಸ್ಸು, ಫೋನ್ ನಂಬರು ಹಾಕ್ಲಾ ಅಂಕಲ್? ಅಡ್ರೆಸ್ಸು, ಫೋನ್ ನಂಬರು ಹಾಕ್ಕೊಳ್ತೀನಿ. ನಮ್ಮ ಅಂಕಲ್ ಅಲ್ವಾ? ನೋಡಿ, ಯಾರನ್ನ ಬೇಕಾದ್ರೆ ಆರಾಮಾಗಿ ಬಂದು ಫ್ರೆಶ್ ಆಗಿರೋ ಎಣ್ಣೆ ಇದು ಮನೆಗೆ ಅಡುಗೆಗೆಲ್ಲ ಯೂಸ್ ಮಾಡ್ಕೊಬೋದು. ಈ ಥರ ಎಣ್ಣೆ ಅಡುಗೆಗಳಿಗೆಲ್ಲ ಬೇಕು. ಮನೆಗೆ ದೀಪ ಹಚ್ಚೋದಕ್ಕೆ ಮಿಕ್ಸ್ ಎಣ್ಣೆ ಕೂಡ ಸಿಗುತ್ತೆ ಇಲ್ಲಿ. ಎಲ್ಲ ಥರದ ಎಣ್ಣೆನೂ ಇಲ್ಲಿ ಇದು ಮಾಡ್ಕೊತಾರೆ. ನನ್ನ ಪಾಪ ಸಡನ್ನಾಗಿ ಬಂದ್ಬಿಟ್ಟೆ. ಅವರು ಇವತ್ತು ಕಸ್ಟಮರ್ ಯಾರೂ ಇಲ್ಲ ಪಾಪ. ಇವತ್ತು ನಾನು ಬಂದಿರೋ ಇದರಿಂದನೋ ಏನೋ ನನಗೆ ಫ್ರೀ ಅನಿಸ್ತಾಯ್ತು ಇವತ್ತು. ಅವ್ರಿಗೆ ಗೊತ್ತೇ ಇಲ್ಲ ಇವತ್ತು ನಾನು ಬರ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ ಪಾಪ. ಕೊಬ್ಬರಿ ಕೊಡಿ ಅಂಕಲ್, ಒಂಚೂರು ತಿನ್ನೋಣ. ಅಂಕಲ್ ಕೊಬ್ಬರಿ ಕೂಡ ಕೊಡ್ತಾರೆ ಪಾಪ. ಕಳೆ ಬೀಜನೂ ಎಷ್ಟು ಬೇಕಾದ್ರೆ ತಿನ್ಕೊಂಬಿಡ್ಬೋದು. ಓ ನೋಡ್ದಾ? ಪಾಪಂಗೆ ಕೊಡು, ಮನುಗೆ ಕೊಡು. ಬೆಲ್ಲ ಕೂಡ ಕೊಡ್ತಾರಂತೆ ಅಂಕಲ್ ತಿನ್ನೋಕ್ಕಿದ್ದಕ್ಕೆ. ಚೆನ್ನಾಗಿರುತ್ತೆ ಕೊಬ್ಬರಿ ಬೆಲ್ಲ. ಈಗ 16-17 kg ಕಡಲೆ ಬೀಜಕ್ಕೆ ಒಂದು 5 kg ಕೊಬ್ಬರಿನ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಸುಮಾರು ನನಗೇನಿಲ್ಲ ಅಂದರೂ ಒಂದು 3-4 ತಿಂಗಳು ಬಂದ್ಬಿಡುತ್ತೆ. ಬೆಟರ್ ಅಂತ ಅನ್ಕೊತೀನಿ. ಯಾಕೆಂದರೆ ಪದೇ ಒಂದೊಂದೇ ತಿಂಗಳಿಗೆ ಇದನ್ನು ಮಾಡಿಕೊಂಡು ನಾನು ತೊಗೊಂಡೋಗೋಕ್ಕಾಗಲ್ಲ. ಹಂಗಾಗಿ ಒಂದು ಸತಿ ತೊಗೊಂಡೋಗಿ ಬಂಡವಾಳ ಹಾಕ್ಕೊಂಬಿಟ್ರೆ ಇದಕ್ಕೋಸ್ಕರ ಆರಾಮಾಗಿ ಒಂದು ಗಂಡ ಹೆಂಡ್ತಿ ಬರೀ ಇಬ್ಬರೇ ಇರೋದ್ರೆ ಅವ್ರಿಗೆ ಒಂದು 6 ತಿಂಗಳು ತಕ್ಕ ಬರುತ್ತೆ. ನಮಗೆ ಮಕ್ಕಳೆಲ್ಲ ಇರೋದ್ರಿಂದ ಮನೆಯಲ್ಲಿ ತಿಂಡಿ ಎಲ್ಲ ಮಾಡಬೇಕಾಗುತ್ತಲ್ಲ, ಹಂಗಾಗಿ ಸ್ವಲ್ಪ ಒಂದು 3 ತಿಂಗಳು 4 ತಿಂಗಳು ಹೆಂಗೋ ಮೇಂಟೈನ್ ಮಾಡ್ಬೋದು ಇದರಲ್ಲಿ. ಇಲ್ಲಿ ಪ್ಲಾಸ್ಟಿಕ್ ಡಬ್ಬ, ಇಲ್ಲೇ ಕ್ಯಾನ್ ಎಲ್ಲ ಸಿಗುತ್ತೆ, ಇಲ್ಲೇನೇ ಎಲ್ಲನೂ ಕೂಡ ಹಾಕಿ
ನೋಡಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಯಾರು ಕಸ್ಟಮರ್ ಇಲ್ಲದೆ ಇರೋದ್ರಿಂದ ನನಗೂ ತುಂಬ ಈಸಿ ಆಯಿತು ವೀಡಿಯೋ ಮಾಡೋದಕ್ಕೂ. ಸರಿ ಎಣ್ಣೆ ಹಾಕ್ತಾರೆ, ಅದು ಹೆಂಗೆ ಮಾಡ್ತಾರೆ ಅಂತ ಕೂಡ ನಾನು ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದ್ರು. ಮ್ಯಾಕ್ಸಿಮಮ್ ಅಂದರೂ 3/4 ಗಂಟೆ ಬೇಕಲ್ವಾ ಅಂಕಲ್? ಕೆಜಿಗೆ 2 ನಿಮಿಷ. ಕೆಜಿಗೆ 2 ನಿಮಿಷ. ಕೊಬ್ಬರಿ ಹಾಕಿದ್ರು ಫಸ್ಟು. ಇನ್ನು ನಾನು ಕಳೆದಿದ್ದೆ ಇಲ್ಲಿ ಈಗ. ಅದ್ರ ಜೊತೆಗೆ ಹಾಕ್ಬಿಡ್ತೀರಾ ಹೆಂಗೆ? ಜೊತೆಗೆ ಹಾಕ್ಬೇಕಲ್ವಾ? ನೋಡಿ ಕಾಣಿಸ್ತಾ ಇದೆ. ಬಾ ಇಡೀ ಕೆಳಗಡೆ ಇದಕ್ಕೆ ಬರ್ತಾ ಇರುತ್ತೆ. ಅಲ್ಲಿ ಎಣ್ಣೆ ರೆಡಿ ಆಗ್ತಾ ಇತ್ತು. ನಾನಿಲ್ಲಿ ಹೋಟ್ಲು ಕೂಡ ಬಂದ್ಬಿಟ್ಟಿದ್ದೀನಿ ಇವತ್ತು. ಇಲ್ಲ ಇಲ್ಲ ಅವ್ನು ತಪ್ಪು ಹೇಳ್ತವನೆ. ಊಟ ಇಲ್ಲಿ ಮಾಡಲ್ಲ, ಪಾರ್ಸಲ್ ತಗೊಂಡು ಹೋಗ್ತೀನಿ. ಬಟ್ ನಾನಂತೂ ಇಲ್ಲಿ ಏನು ತಗೊಳ್ಳಲ್ಲ. ನಾನು ಹೇಳ್ತಾ ಅಂತೀನಿ ಅಂತ ಸರ್ಪ್ರೈಸಾಗಿ ಹೇಳ್ತೀನಿ. ನೋಡ್ತಾ ಇರಬೇಕು ವೀಡಿಯೋನ ಕಡೆ ತನಕ ನೋಡಿ. ಎಲ್ಲಿ ತೊಗೊತೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಯಾವುದೋ ಹೊಸ್ದಾಗಿದೆ, ಮಕ್ಕಳು ಇಲ್ಲೊಂದು ಸತಿ ಟೇಸ್ಟ್ ಮಾಡೋಣ ಅಂದರು. ಸಾರಿ, ಯಾವುದಪ್ಪ ಇದು? ರಾಘವೇಂದ್ರ ಅಂತೆ. ಎಲ್ಲೆಲ್ಲಿ ಹೊಸ್ದಾಗಿ ಹೋಟ್ಲಾಗ್ಬಿಡುತ್ತೋ ಅಲ್ಲೆಲ್ಲ ಮಕ್ಕಳು ಫಸ್ಟ್ ಹೋಗೋಣ ಅಂತಿರ್ತಾರೆ. ಟೇಸ್ಟ್ ನೋಡಿದ್ದಾದ್ಮೇಲೆ ಅಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಚೆನ್ನಾಗಿಲ್ಲ ಅಂತ ಬೇರೆ ಹೇಳ್ತಾ ಇರ್ತಾರೆ. ನೋಡ್ಬೇಕಿಲ್ಲಿ ಯಾವ ಥರ ಟೇಸ್ಟ್ ಇದೆ ಅಂತ ನೋಡ್ಬಿಟ್ಟು ಆಮೇಲೆ ಅವ್ರ ಕೈಲೇ ಹೇಳಿಸ್ತೀನಿ ನಾನು. ಯಾಕಂದರೆ ನಾನು ನಿಲ್ತೀನಲ್ಲ, ನನ್ನ ಅಡ್ಡ ಇದೆ, ನಾನು ಕರ್ಕೊಂಡು ಹೋಗ್ತೀನಿ. ಏನೇನು ತೊಗೊಂತೀರ ತಗೋಬ್ರಮ್ಮ. ಮೆನು ನೋಡ್ಬಿಡು ಫಸ್ಟ್. ಮೆನು ನೋಡು. ಕಾಫಿ ಇಷ್ಟಲ್ಲ ಮಾಡ್ತಾರಂತೆ ಇಲ್ಲಿ. ಹೌದಾ? ಸಖತ್ತಾಗಿರ್ತೈತೆ. ಕುಡಿಯೋಕ್ಕಾಗುತ್ತಾ? ಕಾಫಿ ಚೆನ್ನಾಗಿ ಮಾಡ್ತಾರಂತೆ, ನೋಡೋಣ. ನಾನು ಟ್ರೈ ಮಾಡ್ತೀನಿ. ನೀನು ನೋಡ್ತಾ ಏನು ನೋಡ್ತೀಯಮ್ಮ ತಾಯಿ ಗದ್ಗೌರಿ? ನನಗಂತೂ ಏನು ಬೇಡ, ನಿಮ್ಗೇನು ಬೇಕೋ ಅದನ್ನು ತೊಗೊಳ್ಳಿ. ಕಾಫಿ ಚೆನ್ನಾಗಿರುತ್ತಂತಿಲ್ಲ ನೋಡ್ಬಿಡಿ. ಯಾರಾದರೂ ಕಾಫಿ ಕುಡಿತಾ ಇದ್ರೆ ಹಂಗೇನೇನೆ ಕಾಫಿ ಫ್ಲೇವರ್ ಏನಿರುತ್ತೋ ಅದು ಗಮ್ಮಂತ ಮೂಗಿಗೆ ಬಂದ ತಕ್ಷಣ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರೋದು. ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಇವರೇನೋ ಅಷ್ಟೊತ್ತಿಗೆ ಆರ್ಡ್ರ್ ಮಾಡಿರ್ತಾರಲ್ವ ಅದು ಬಂದುಬಿಡುತ್ತೆ. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಅದು ಎಣ್ಣೆ ಕ್ಯಾನೆಲ್ಲ ತೊಗೊಂಡೋಗ್ಬಿಟ್ಟಿದ್ದೀವಲ್ಲ, ಎಣ್ಣೆ ತೊಗೊಂಡು ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ 9 ಗಂಟೆ ಆಗುತ್ತೆ. ಊಟ ಮಾಡಿ ಬಂದು ಸ್ವಲ್ಪ ಲೇಟೇ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಊಟ ಮಾಡಿ ತಿಂಡಿ ಮಾಡ್ಕೊಳ್ಳೋದು. ನಾನು ಕೂಡ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲಿ ತೊಗೊತೀನಿ, ಏನು ತೊಗೊತೀನಿ ಅಂತ, ನಾನು ಏನು ತಿಂತೀನಿ ಅಂತ ನೀವು ಗೆಸ್ ಮಾಡ್ತಾಯಿರಿ. ಅಂತ ತನಕ ಏನು ತೊಗೊತಾರೆ ಅಂತ ನೋಡೋಣ. ಇವ್ನಿಗೆ ನೋಡಿ, ಇವನಿಗೆ ಕಾಫಿ ಕುಡಿಯೋ ಹುಚ್ಚು. ಇವನಿಗೆ ಕಾಫಿ ಟೀ ಮಾಡಿದ್ರೆ ಕೆಲಸರು ಟೀ ಮಾಡ್ತಾರೆ ನನಗೂ ಅಂತಾನೆ. ಅದು ನಾನು ಕೊಡಲ್ಲ, ಅದು ಕುಡಿಯಲ್ಲ. ಕಾಫಿ ಚೆನ್ನಾಯ್ತಾ? ಕಾಫಿ ಏನು ನಾಟ್ ಬ್ಯಾಡ್ ಅಂತ ಅನ್ಕೊಂತೀನಿ. ನನಗೆ ಸ್ವಲ್ಪ ಕಾಫಿ ಒಪ್ಸೋದು ಸಿಕ್ಕಾಪಟ್ಟೆ ಕಷ್ಟ. ಈಗ ತಣ್ಣ ಆಗ್ಬಿಟ್ಟೈತವಲ್ಲ. ಒಂದು ಏನಮ್ಮ, ಒಂದು ಮೊಸರನ್ನ, ಆಮೇಲೆ ರೋಟಿ, ದಾಲ್ ಕಿಚಡಿ ಅಲ್ಲ, ಯಾವುದೋ ಬಿರಿಯಾನಿ, ಯಾವುದೋ ಹೈದ್ರಾಬಾದಿ ಬಿರಿಯಾನಿ. ಆಮೇಲೆ ರೋಟಿಗೆ ಪನ್ನೀರ್ ಬಟರ್ ಮಸಾಲ ಇಷ್ಟು ತೊಗೊಂಡಿರೋದು. ಪಾರ್ಸಲ್ ತೊಗೊಂಡು
ಪಾರ್ಸಲ್ ತೊಗೊಂಡು ಹೋಗೋದು. ಸುಮ್ಮನಿರು. ಪಲಾವ್ ತಗೊಂಡು ಹಾಲು ಪಲಾವು ಹಾಲು ಪಲಾವ್ ಮಾಡ್ಬೇಕಂತೆ. ಹಾಲು ಹಾಕ್ಬಿಟ್ಟು ಅದು ಆಲೂ ರೈಸ್ ಆಲೂ ಬಿರಿಯಾನಿ ಕುಡಿತೀಯಾ? ಚೆನ್ನಾಗಿಲ್ಲ, ತಣ್ಣಾಗ್ಬಿಟ್ಟೆ, ಬಿಸಿ ಬಿಸಿ ಕೊಟ್ಟಿಲ್ಲ. ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಹಂಗೇನೆ ನಾನು ನನ್ನ ಅಡ್ಡ ನಿಮಗೆ ತೋರಿಸ್ಬೇಕಲ್ವ, ತೋರಿಸ್ತೀನಿ. ಅಲ್ಲೊಂದು ವಿಡಿಯೋ ಮಾಡ್ತೀನಿ, ಸೂಪರಾಗಿರುತ್ತೆ. ಯಾರನ್ನ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ, ಬೇಕಂದರೆ ನಾನು ಮಾಡ್ತಿರೋದು ಕರೆಕ್ಟಾ ತಪ್ಪ ಅಂತ. ಅಲ್ಲೋಗಿ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಮೊಬೈಲಲ್ಲಿ ಚಾರ್ಜಿಂಗ್ ಬೇರೆ ಖಾಲಿ ಆಗ್ತಾಯಿದೆ. ನೋಡೋಣ, ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿ ಅಲ್ಲಿನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಮ್ಮ ಜೊತೆ ಇರ್ತೀನಿ. ಆದರೆ ಯೂಟ್ಯೂಬಲ್ಲಿ ಮಾತ್ರ ನಾನು ಬಿಡಲ್ಲ, ಇರ್ತಿರ್ತೀನಿ. ಕ್ಯಾನ್ ತೋರಿಸು. ಹಾಂ 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 ಆಲ್ದದು ಆಲಿಂಗೆ ಹಾಂ 5 kg ಕೊಬ್ಬರಿ. ಹೆಂಗಿತ್ತು? ಇವಾಗ ಹಿಂಡಿನ ಇದೆ 500 ಅಂಕಲ್ 5 kg ಕೊಬ್ಬರಿ ಮಾತ್ರ ಅಲ್ವಾ? 550 ಇವ್ರದ್ದು ಬಿಲ್ ಅಷ್ಟೇನೆ. ಇದು ಬಿಲ್ ಅಂದ್ರೆ ಕೊಬ್ಬರಿ ಖರೀದಿ ಮಾಡ್ಕೊಂಡಿರೋದು, ಕೊಬ್ಬರಿ ತಗೊಂಡಿರೋದು. ಕೊಬ್ಬರಿ ತಗೊಂಡಿರೋದು, ಅದನ್ನೇ ನಾನು ಮರ್ತಾಗಿರೋದು. ಬಿಲ್ಲು ಅಂತ ಅಂದ್ರೆ ನಾವು ಗಾಣದ ಬಿಲ್ ಇಷ್ಟೊಂದು ಆಯ್ತಾ ಅನ್ಕಂತ. ಗಣದ ಬಿಲ್ ಹೌದಲ್ವಾ? ನನಗೂ ಕನ್ಫ್ಯೂಸ್ ಆಯ್ತು. ನಾನು ಕೊಬ್ಬರಿ ತಗೊಂಡಿದ್ದೆ ಮರ್ತೋಗ್ಬಿಟ್ಟಿದ್ದೀನಿ. ಕೊಬ್ಬರಿ ಮಾತ್ರ 5 kg ಕೊಬ್ಬರಿ ತಗೊಂಡಿರೋದು, ಪಪ್ಪ ತಗೊಂಡಿರೋದು 10 ರೂಪಾಯಿನಂತೆ. ಹಸುಗೆ ಹಿಂಡಿ ಆಗುತ್ತೆ. ಅದನ್ನ ಇವರು ನಮ್ಮ ಮನೆ ಪಕ್ಕದಲ್ಲಿ ಯಾರು ಇದ್ದಾರೆ ಅವರಿಗೆ ಹಿಂಡಿನ ಕೊಟ್ಬಿಡ್ತೀನಿ. ಹಸುಗಳು ಕಟ್ಟಿರೋರಿಗೆ, ಹಸುಗಳ್ಗೆ ಹಾಕೊಂತಾರೆ, ಕುರಿ ಮೇಕೆಗೆ ಅದಕ್ಕೆಲ್ಲ ಕೊಡ್ತಾರೆ. ಆಮೇಲೆ ಇಷ್ಟು ಕೊಬ್ಬರಿ ಏನು ರೇಟ್ ಅಂಕ? ಕೊಬ್ಬರಿ 110 ರೂಪಾಯಿ 1 kg. 1 kg 5 kgಗೆ 550 ರೂಪಾಯಿ. ಪಾಪ ಅವ್ರು ಯಾವುದು ಬಿಲ್ಲೇ ತಗೊಂಡಿಲ್ಲ. ಕಡಲೆ ಬೀಜ 16 kg ಕಡಲೆ ಬೀಜ, 5 kg ಕೊಬ್ಬರಿ ಹಾಕಿರೋದಕ್ಕೆ 10 kg 700 ಗ್ರಾಮ್ ಪ್ಯೂರ್ ಎಣ್ಣೆ ಬಂದಿದೆ. ಪ್ಯೂರ್ ಎಣ್ಣೆ, ಕಾಂಡೆಣ್ಣೆ. ಯಾರು ಬಂದು ಬೇಕಾದ್ರೆ ಪ್ಯೂರ್ ಎಣ್ಣೆ ಬೇಕಾ, ಆರೋಗ್ಯ ಚೆನ್ನಾಗಿರ್ಬೇಕಾ, ಬಂದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ತಗೊಂಡೋಗಿ. ಇಲ್ಲಾಂದ್ರೆ ರೆಡಿನೂ ಇರುತ್ತೆ. ಒಂದು ಗಾಣಕ್ಕೆ ಹಾಕ್ಸ್ಬೇಕು ಅಂದ್ರೆ 15 kg ಮೇಲ್ಪಟ್ಟಿರ್ಬೇಕು. ಒಂದು ಗಾಣಕ್ಕೆ ಹಾಕ್ಸೋದಕ್ಕೆ ಎಣ್ಣೆ ಹಾಕ್ಸ್ಬೇಕು ಅಂತಂದ್ರೆ 15 kg ಮೇಲ್ಪಟ್ಟಿರ್ಬೇಕು. ಕೊಬ್ಬರಿಗೆ 1 kgಗೆ 1.5 ನಿಮಿಷ, ಕಡಲೆ ಬೀಜಕ್ಕೆ 1 kg 2 ನಿಮಿಷ ಬೇಕು. 15 kg ಕಡಲೆ ಬೀಜ ಹಾಕಿದ್ರೆ 30 ನಿಮಿಷ ಬೇಕು. 15 kg ಕೊಬ್ಬರಿ ಹಾಕುತ್ತಂದ್ರೆ 15-20 ನಿಮಿಷ ಬೇಕು. ಇಷ್ಟು ಮುಂದೆನೆ ಹಾಕೊಡ್ತೀವಿ, ಮುಂದೆನೆ ಹಾಕೊಡ್ತಾರೆ. ಇಲ್ಲ ರೆಡಿನೂ ಇರುತ್ತೆ. ನಿಮ್ಗೆ ಅಷ್ಟು ಇದಿಲ್ಲ ಅಂದ್ರೆ ಬೇಕಾದ್ರೆ ಇಲ್ಲೇ ಕೂತಿದ್ದು ಬೇಕಾದ್ರೆ ನೀವೇ ಹಾಕಿಸ್ಕೊಂಡು ತಗೊಂಡು ಹೋಗ್ಬೋದು. ನಮ್ಮಲ್ಲಿ ಆಯಿಲ್ ತಗೊಂಡ್ರು ಅದೇ ಕ್ವಾಲಿಟಿನೇ, ನೀವು ಇಲ್ಲಿ ಕೂತಿದ್ದು ನಿಮ್ ಕಣ್ ಮುಂದೆ ಹಾಕ್ಸ್ಕೊಂಡು ಹೋದ್ರು ಅದೇ ಕ್ವಾಲಿಟಿನೇ ಬರ್ತೈತೆ ನಮ್ಮಲ್ಲಿ. ಬರುತ್ತೆ, ಏನು ತೊಂದರೆ ಇಲ್ಲ. ಆರಾಮಾಗಿ ನೀವು ಬಂದು ತಗೊಂಡು ಹೋಗ್ಬೋದು. ಇಲ್ಲಿಗೆ ಇದನ್ನ ಈ ಗಾಣದೆಣ್ಣೆದನ್ನ ನಿಮಗೆ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಲ್ಲಿಗೆ ಬೇರೆ ಹೋಗ್ಬೇಕು. ಅಂಕಲ್ ಏನಾದ್ರು ಹೇಳ್ಬೇಕಾ? ಏನು ಇಲ್ಲ, ಅಲ್ಲಲ್ಲ, ಪ್ಯಾಕೆಟ್ ಎಣ್ಣೆ ಬಗ್ಗೆ ಬೇಕಾದಷ್ಟು ಹೇಳೋಂಥದ್ದಿದೆ, ಅದು ಬೇಡ, ಹೇಳಕ್ಕಾಗಲ್ಲ. ಬೇಡ, ಅದು ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಆರೋಗ್ಯಗಳು ಹಾಳಾಗೋಗ್ತವೆ. ತಾವೇ ತಿಳ್ಕೋಬೇಕು. ಹೌದೌದು, ಭಗವಂತ ಕೊಟ್ಟಿರೋದು ಇದು ಯಾವ್ದು ಕೊಬ್ಬರಿ ಕಡಲೆ ಬೀಜ, ಭಗವಂತ ಸೃಷ್ಟಿ ಮಾಡಿರೋದು ಇದು. ಹುಚ್ಚೆಳ್ಳು ತಿನ್ನಿ, ಏನಾದ್ರು ತಿನ್ನಿ, ಏನೂ ಆಗೋದಿಲ್ಲ. ಆದ್ರೆ ಪ್ಯಾಕೆಟ್ ಎಣ್ಣೆ ಮನುಷ್ಯ ಸೃಷ್ಟಿ ಮಾಡಿರೋದು, ಅದನ್ನೇನಾದ್ರು ಉಪಯೋಗಿಸಿದ್ರೆ ಮನುಷ್ಯನ ಜೀವನ ಯೂಸ್ ಅಂಡ್ ಥ್ರೋ. ಅಷ್ಟೇ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಅಂಕಲ್. ಸರಿ, ಬರ್ತೀನಿ ಅಂಕಲ್. ಸರಿ, ಏನಾದ್ರು ಬೇಕು, ಯೂಸ್ ಆಗುತ್ತೆ ಅಂತ ಅಂದರೆ ನೀವೆಲ್ಲರೂ ಇಲ್ಲಿ ಸರೌಂಡಿಂಗ್ ಇತ್ತು ಅಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ಬಂದು ಬೇಕಾದ್ರೆ ಎಣ್ಣೆನ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಬನ್ನಿ. ಹಂಗೆ ನಾನು ಹಾಂ ಬಾಪಪ್ಪ. ಹಾಂ ಸರಿ, ನೋಡ್ರಿ ನನ್ನ ಅಡ್ಡ ಎಲ್ಲಿರುತ್ತೆ ಗೊತ್ತಾ? ಇಂಥ ಕಡೆನೇ ನಾನು ಆಲ್ಮೋಸ್ಟು ಎಂಥ 5 ಸ್ಟಾರ್ ಹೋಟ್ಲಲ್ಲೂ ಕೂಡ ನನಗೆ ಯಾವುದೇ ಒಂದು ತಿಂದ್ರೂ ಟೇಸ್ಟು ಅಷ್ಟು ಇರಲ್ಲ ಅನ್ಕೊತೀನಿ. ಇವ್ರು ಎಷ್ಟು ಎಫರ್ಟ್ ಹಾಕ್ತಾರೆ ಅಂತಂದರೆ ಅಷ್ಟೇ ಎಫರ್ಟ್ ಹಾಕಿ ಪಾಪ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೋಟೆಲ್ಗಿಂತ ಒಳ್ಳೆ ಇದು ಕೊಡ್ತಾರೆ, ಒಳ್ಳೆ ಗುಣಮಟ್ಟ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗೋವಂಥ ಜಾಗ. ರೋಡ್ ಸೈಡಲ್ಲಿ ಹಿಂಗೆ ಇಡ್ಲಿನ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಹೋಟೆಲಲ್ಲಿ ಅಷ್ಟು ನನಗೆ ಯಾಕೋ ಅಷ್ಟು ಇಷ್ಟ ಆಗಲ್ಲ. ಇಡ್ಲಿ
ಚಪಾತಿ ಇದೆ, ದೋಸೆ ಇದೆ, ಏನು ಬೇಕಾದ್ರೂ ತೊಗೋಬೋದು. ರೈಸ್ ಬಾತು ಇದೆ, ರೈಸ್ ಬಾತು ಇದೆಯಲ್ಲ. ನಿಮಗೂ ಈ ಥರ ಏನಾದ್ರು ಇಷ್ಟ ಆಯಿತು ಅಂದರೆ ಒಂದ್ಸತಿ ತಿಂದು ನೋಡಿ. ಯಾವ ಸ್ಟಾರ್ ಹೋಟ್ಲಿಗೂ ಏನು ಕಡಿಮೆ ಇರಲ್ಲ ಅಂತ ಅನ್ಕೊಳ್ತೀನಿ. ಸ್ಟಾರ್ ಹೋಟ್ಲಲ್ಲಿ ಒಂದು ಇಡ್ಲಿ ತಿನ್ನಬೇಕು ಅಂದರೆ ಒಂದು 450 ರೂಪಾಯಿ ಕೊಡಬೇಕು. ಆದರೆ ಇಲ್ಲಿ ಎಷ್ಟಪ್ಪ ಇಡ್ಲಿ ಒಂದು ಪ್ಲೇಟು? 40 ರುಪೀಸ್. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ಇಡ್ಲಿ ಹೋಟೆಲ್ ಹತ್ರ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸದಾಗಿ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್.